ವೇಳೆ ನೀವು ತಪ್ಪಾದ RRB ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಅನ್ನ ಬರೆದ್ರೂ ಸಹ ಏನಾಗ್ಬೋದು, ಅಲ್ಲಿ ನಿಮ್ಮ ಕಮ್ಯುನಿಟಿಯಲ್ಲಿ ಜಾಸ್ತಿ ವೇಕೆನ್ಸಿ ಇಲ್ಲದೆ ಹೋಗ್ಬೋದು. ಅವಾಗ ಆ RRB ಅಲ್ಲಿ ವೇಕೆನ್ಸಿ ಕಡಿಮೆ ಇರೋದ್ರಿಂದ ಮೆರಿಟ್ ತುಂಬಾ ಜಾಸ್ತಿ ನಿಂದಿರಬಹುದು. ಅವಾಗ ನೀವು ಹೆಚ್ಚಿನ ಮಾರ್ಕ್ಸ್ ತಗೊಂಡ್ರೂ ಸಹ ನೀವು ಸೆಲೆಕ್ಟ್ ಆಗದೆ ಹೋಗಬಹುದಾದಂತ ಸಂದರ್ಭಗಳು ಬರ್ಬೋದು ಸ್ನೇಹಿತರೆ. ಆದ್ದರಿಂದ RRB ಅನ್ನ ಸೆಲೆಕ್ಟ್ ಮಾಡುವಾಗ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಮೊದಲಿಗೆ RRB ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಈ ಹಂತದಲ್ಲಿ ನೀವು ಸರಿಯಾದ RRB ಗೆ ಅಪ್ಲಿಕೇಶನ್ ಅನ್ನ ಹಾಕಿ. ಯಾಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವ RRB ಅಲ್ಲಿ ಜಾಸ್ತಿ ವೇಕೆನ್ಸಿ ಇದಾವೆ ಅಂತಕ್ಕಂಥದ್ದನ್ನ ನೋಡೋದ್ರ ಮೂಲಕ ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ರೈಲ್ವೆಯ RRB ಗ್ರೂಪ್ ಡಿ 2025 ಏನ 32,400 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವಲ್ಲ, ಅದಕ್ಕೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ಅಥವಾ ಇನ್ಯಾರೋ ಅಪ್ಲಿಕೇಶನ್ ಹಾಕ್ಬೇಕಂತ ಕಾಯ್ತಾ ಇದ್ದೀರಲ್ಲ, ಅವರೆಲ್ಲರಿಗೂ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದ್ರೆ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವರು ಜಾಗೃತವಾಗಿ ಈ ವಿಡಿಯೋನ ನೋಡ್ರಿ. ಯಾಕಂತಂದ್ರೆ ಅಪ್ಲಿಕೇಶನ್ ಹಾಕುವಾಗ ಬೇರೆಯವ್ರ ಹತ್ರ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಸಿದ್ರಿ ಅಂತಂದ್ರೆ ಒಂದ್ ವೇಳೆ ಅವ್ರೇನಾದ್ರೂ ಗಡಬಿಡಿಯಲ್ಲಿ ನಿಮ್ಮ ಹೆಸರಲ್ಲಾಗಿರ್ಬೋದು ಅಥವಾ ನಿಮ್ಮ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಅಥವಾ ಯಾವ್ದಾದ್ರೂ ಡಾಕ್ಯುಮೆಂಟ್ಸ್ ಅಲ್ಲಿ ತಪ್ಪನ್ನ ಮಾಡಿದ್ರಂತಂದ್ರೆ ಮುಂದೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಅಥವಾ ನಾಳೆ ಬರುವಂತ ಡಾಕ್ಯುಮೆಂಟ್ ಏನ್ ವೆರಿಫಿಕೇಶನ್ ಇರುತ್ತಲ್ಲ ಅದರಲ್ಲಿ ತುಂಬಾ ದೊಡ್ಡದಾದಂತ ಪ್ರಾಬ್ಲಮ್ ಅನ್ನ ನೀವು ಎದುರಿಸಬೇಕಾಗ್ತದೆ ಸ್ನೇಹಿತರೆ. ಆದ್ದರಿಂದ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವೇ ಸ್ವತಃ, ಯಾಕಂದ್ರೆ ಈಗ ಎಲ್ಲರೂ ಕೈಯಲ್ಲಿ ಒಳ್ಳೆಯಾದಂತ ಮೊಬೈಲ್ಗಳಿವೆ, ಮತ್ತೆ ಆಲ್ಮೋಸ್ಟ್ ಎಲ್ಲರ ಹತ್ರ ಲ್ಯಾಪ್ಟಾಪ್ ಅಂತೂ ಇದ್ದೇ ಇರ್ತದೆ. ಅವರೆಲ್ಲರೂ ಅದರ ಸಹಾಯದಿಂದ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವೇ ಸ್ವತಃ ಹಾಕ್ಬೋದು. ಯಾಕಂದ್ರೆ ಇದರಿಂದ ತಪ್ಪುಗಳ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತವೆ. ಯಾಕಂದ್ರೆ ಸ್ನೇಹಿತರೆ ಮುಂದೆ ಬರಬಹುದಾದಂತ ತೊಂದರೆಗೆ ನಾವು ಹಿಂದೆ ಮುಂಜಾಗ್ರತೆಯನ್ನ ವಹಿಸುವುದು ತುಂಬಾ ಒಳ್ಳೆಯದು. ಆದ್ರಿಂದ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ ಅತ್ಯಂತ ಸರಳವಾಗಿ ಯಾವ ರೀತಿ ಗ್ರೂಪ್ ಡಿ ಗೆ ಕಾಲ್ಫರ್ಮ್ ಆಗಿರುವಂತ ಏನ ಅಪ್ಲಿಕೇಶನ್ ಇದೆ ಅಲ್ಲ, ಈ ಅಪ್ಲಿಕೇಶನ್ ಅನ್ನ ನೀವೇ ಸ್ವತಃ ಈಸಿಯಾಗಿ ಯಾವ ರೀತಿ ಹಾಕ್ಬೋದಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಅತ್ಯಂತ ಸರಳವಾಗಿ ಈ ವಿಡಿಯೋನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಇನ್ನೂ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮೊದಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಅಂತ ಒತ್ತೋದ್ ಮರಿಬೇಡಿ. ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲಲ್ಲ ಆ ಎಲ್ಲ ಸ್ನೇಹಿತರಿಗೆ ನಿಮ್ಮ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ಅಲ್ಲಿ ನೀವು RRB ಅಪ್ಲೈ ಅಂತ ಕೊಟ್ರಿ ಅಂತಂದ್ರೆ ಈ ತರ ಏನಾಗುತ್ತೆ, ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ತಕ್ಷಣ ಮೇಲ್ಗಡೆ ಇಲ್ಲಿ ಕೊಟ್ಟಿರ್ತಾರೆ ಏನಂದ್ರೆ ಅಪ್ಲೈ ಅಂತ ಕೊಟ್ಟಿರ್ತಾರೆ. ಅಪ್ಲೈ ಅಲ್ಲಿ ಕೊಟ್ರಿ ಅಂತಂದ್ರೆ ಇಲ್ಲಿ ಎರಡು ಆಪ್ಷನ್ ಬರ್ತದೆ. ಏನ್ ಬರ್ತದೆ, ಒಂದು ಕ್ರಿಯೇಟ್ ಅನ್ ಅಕೌಂಟ್ ಅಂತ ಬರ್ತದೆ, ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ಅಂತ ಬರ್ತದೆ. ಈ ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್ ಅಂತ ಯಾವಾಗ ಬರ್ತದೆ ಅಂತಂದ್ರೆ ಈಗಾಗಲೇ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರಿ ಅಂತಂದ್ರೆ. ಯಾಕಂತಂದ್ರೆ ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿರ್ಬೋದು. ಯಾವಾಗ ಈಗಾಗಲೇ RRB ಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕಾಲ್ಫರ್ಮ್ ಆಗಿದಾವೆ, ಆಮೇಲೆ ಅದೇ ರೀತಿ RPF SI ಕಾಲ್ಫರ್ಮ್ ಆಗಿದ್ವು, ಮತ್ತೆ ಟೆಕ್ನಿಷಿಯನ್ ಕಾಲ್ಫರ್ಮ್ ಆಗಿದ್ವು. ಹೀಗೆ ನೀವು ಬೇರೆ ಬೇರೆ ಏನಾಗಿದ್ರೆ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಏನಂತಂದ್ರೆ ಇಲ್ಲಿ ನೀವು ಈಗಾಗಲೇ ನಿಮ್ಮ ಹತ್ರ ಯೂಸರ್ ID ಪಾಸ್ವರ್ಡ್ ಇದ್ದೇ ಇರ್ತದೆ. ನೀವು ಅದನ್ನ ಏನ್ ಮಾಡ್ಬೋದು, ಹಾಕಿ ಲಾಗಿನ್ ಆಗ್ಬೋದು. ಇಲ್ಲಪ್ಪ ಅಂತಂದ್ರೆ ಒಂದ್ ವೇಳೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ನೀವು ಇಲ್ಲಿವರೆಗೂ RRB ಗೆ ಅಪ್ಲಿಕೇಶನ್ ಹಾಕೇ ಇಲ್ಲ, ಇದೇ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತಂದ್ರೆ ಯಾವ ರೀತಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಿಮ್ಮದೇ ಆದಂತ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಆ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬಹುದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ಮೊದಲಿಗೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಬರ್ತದೆ. ಇಲ್ಲಿ ಏನ್ ಬರ್ದಿದೆ ಅಂತ ನಾನು ಹೇಳ್ತೀನಿ. ಈಗಾಗಲೇ ನಿಮ್ಮ ಹತ್ರ ಲಾಗಿನ್ ID ಪಾಸ್ವರ್ಡ್ ಇತ್ತಂದ್ರೆ ನೀವು ಅದರ ಮೂಲಕ ಲಾಗಿನ್ ಮಾಡ್ಕೊಳ್ರಿ, ಹೊಸದಾಗಿ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತದೆ. ನೀವು ಈಗಾಗಲೇ ಇನ್ನೊಂದ್ಸಲ ಹೇಳ್ತೀನಿ, ಲೋಕೋ ಪೈಲಟ್ ಗೆ ಅಥವಾ ಏನ್ ನೀವು RPF SI ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಬೇರೆ ಯಾವ್ದಕ್ಕೂ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ಹತ್ರ ಈಗಾಗಲೇ ಏನಂತಂದ್ರೆ ಲಾಗಿನ್ ID ಪಾಸ್ವರ್ಡ್ ಇರ್ತದೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಯಾರ ಹತ್ರ ಇಲ್ಲ ಅವರು ಏನಂತಂದ್ರೆ ಯಾವ ರೀತಿಯ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಈ ತರ ಒಂದು ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕೊಟ್ರಿ ಅಂತಂದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಏನಂದ್ರೆ ನಿಮ್ ನ್ಯಾಷನಾಲಿಟಿಯನ್ನ ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ನ್ಯಾಷನಾಲಿಟಿ ಏನಪ್ಪಾ, ನೀವು ಇಂಡಿಯಾ, ನಾವೆಲ್ಲರೂ ಆಲ್ಮೋಸ್ಟ್ ಇಂಡಿಯಾದವರು. ಯಾಕಂದ್ರೆ ಹೇಳ್ತೇನೆ ನೇಪಾಳದವರು, ಭೂತಾನ್ದವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಅವ್ರಿಗೂ ಸಹ ಸವಲತ್ತನ್ನ ಕೊಟ್ಟಿದ್ದಾರೆ. ಆದ್ದರಿಂದ
ನಾವು ಇಂಡಿಯಾದವರು ಇಂಡಿಯನ್ ಅಂತ ಹಾಕ್ಬೇಕು. ಇಲ್ಲಿ ಕೆಳಗಡೆ ಬಂತಂದ್ರೆ ನಿಮ್ಮ 10th ಅಲ್ಲಿ ಅಥವಾ ನಿಮ್ಮ ಏನೊಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನೊಂದು ಸರ್ಟಿಫಿಕೇಟ್ ಇರ್ತದಲ್ಲ ಅದರಲ್ಲಿರುವಂತೆ ಹೆಸರನ್ನ ಕೊಡ್ಬೇಕು. ಇಲ್ಲಿ ಆಲ್ಮೋಸ್ಟ್ ಯಾರ ಹತ್ರ 10th ಇದೆ ಮತ್ತೆ IT ಆಗಿದೆ ಅದರಲ್ಲಿ ಯಾವ ರೀತಿಯ ಹೆಸರಿದೆ ಅದನ್ನೇ ಇಲ್ಲಿ ಏನಂದ್ರೆ ಕ್ಲೀನ್ ಆಗಿ ಅಲ್ಲಿ ಯಾವ ರೀತಿ ಇದೆ ಅದನ್ನೇ ಬರೀರಿ, ಏನು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೇ ರೀತಿ ಇಲ್ಲಿ ಏನ್ ಮಾಡ್ರಿ ಅಂದ್ರೆ ರೀಟೈಪ್ ಮಾಡಿ ಇಲ್ಲಿ ಏನ್ ಬರ್ದಿರ್ತಾರಲ್ಲ ಅದನ್ನೇ ಇಲ್ಲಿ ಬರೀರಿ. ಇಲ್ಲಿ ಕೆಳಗಡೆ ಹ್ಯಾವ್ ಯು ಚೇಂಜ್ ಯುವರ್ ನೇಮ್ ಅಂತ ಕೇಳ್ತಾರೆ, ಅಂದ್ರೆ ನಿಮ್ ಹೆಸರೇನಾದ್ರೂ ನೀವು ಚೇಂಜ್ ಮಾಡ್ಕೊಂಡಿರಾ ಕೊಡ್ತಿರೋ ಹಾಗೆ ಅಂತ ಕೇಳ್ತಾರೆ. ನೀವ್ ಇಲ್ಲ ಅಂದ್ರೆ ನೋ ಅಂತ ಕೊಟ್ಬಿಡಿ. ಇಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ. ಇಲ್ಲಿ ನೀವು ಎಂಟರ್ ಮಾಡಿದ್ರೆ ಇಲ್ಲಿ ನಿಮ್ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ, ನಿಮ್ ಡೇಟ್ ಆಫ್ ಬರ್ತ್ ಅನ್ನ ನೀವು ಹಾಕಿ. ಅದೇ ರೀತಿ ಇದನ್ನ ರೀ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ ಜೆಂಡರ್ ನ ಸೆಲೆಕ್ಟ್ ಮಾಡಿ, ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂತ ಕೇಳುತ್ತೆ, ಅದನ್ನ ಎಂಟರ್ ಮಾಡಿ. ಇಲ್ಲಿ ಮತ್ತೆ ರೀ ಎಂಟರ್ ಮಾಡಿ, ಎರಡೆರಡು ಸಲ ಮಾಡ್ಬೇಕಾಗ್ತದೆ. ನಿಮ್ಮ ಫಾದರ್ ನೇಮ್ ಅನ್ನ ಹಾಕಿ. ನಿಮ್ ಫಾದರ್ ನೇಮ್ ಅನ್ನ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ ರೀತಿ ಇದೆ ಅದನ್ನೇ ಬರಿಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ನಿಮ್ ಫಾದರ್ ನೇಮ್ ಇದೆ ಅದನ್ನ ಬರೀರಿ. ಇಲ್ಲಿ ಪಕ್ಕದಲ್ಲೇ ಅದನ್ನೇ ಏನಕ್ಕೆ ರೀಕಾಪಿ ಮಾಡಿ. ಇಲ್ಲಿ ನಿಮ್ ಮದರ್ ನೇಮ್ ಅನ್ನ ಬರೀರಿ, ಇಲ್ಲೂ ಅದನ್ನೇ ಟೈಪ್ ಮಾಡಿ. ಇಲ್ಲಿ ಕೆಳಗಡೆ ಬಂತಂದ್ರೆ ನಿಮ್ಮ ಇಮೇಲ್ ID, ನಿಮ್ಮ ಹತ್ರ ಇಮೇಲ್ ID ಇರ್ತಲ್ಲ ಆ ಇಮೇಲ್ ಐಡಿಯನ್ನ ಎಂಟರ್ ಮಾಡಿ. ಇಲ್ಲಿ ಹಾಕಿ. ಇಲ್ಲಿ ಹಾಕಿದ ತಕ್ಷಣ ಜನರೇಟ್ OTP ಅಂತ ಕೊಡಿ. ನಿಮ್ ಇಮೇಲ್ ಐಡಿಗೆ ಏನಂತಂದ್ರೆ ಒಂದು OTP ಬರ್ತದೆ, ಆ OTP ಅನ್ನ ಇಲ್ಲಿ ಹಾಕಿ. ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ. ಮೊಬೈಲ್ ನಂಬರ್ ಇಲ್ಲಿ ಹಾಕಿದಾಗ ನಿಮ್ ಮೊಬೈಲ್ ನಂಬರ್ಗೆ ಏನಂತಂದ್ರೆ ಒಂದು OTP ಬರ್ತದೆ, ಆ OTP ಅನ್ನ ಸಹ ಇಲ್ಲೇ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಏನಿರ್ತದ್ರೆ ನಿಮ್ಮ ಆಧಾರ್ ಕಾರ್ಡ್ ಇರ್ತದಲ್ಲ ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡಿ. ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡಿದ ತಕ್ಷಣ ಜನರೇಟ್ OTP ಅಂತ ಕೊಡಿ. OTP ಅನ್ನ ಬಂತಂದ್ರೆ OTP ಅನ್ನು ಸಹ ಎಂಟರ್ ಮಾಡಿ ವೆರಿಫೈ ಅಂತ ಮಾಡಿ. ವೆರಿಫೈ ಮಾಡಿದ ಮೇಲೆ ಕೆಳಗಡೆ ಬನ್ನಿ. ಬಂದ ತಕ್ಷಣ ಇಲ್ಲೇನ್ ಟಿಕ್ ಮಾರ್ಕ್ ಇರ್ತದೆ, ಮೇಲಿನ ಕೊಟ್ಟಿರುವಂತ ಎಲ್ಲಾ ಮಾಹಿತಿಗಳು ಸರಿಯಾಗಿದ್ದಾವೆ ಅಂತಕ್ಕಂಥದ್ದು ಟಿಕ್ ಮಾಡಿ. ಇಲ್ಲಿ ಕೆಳಗಡೆ ಅಂದ್ರೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ. ನೀವು ಇಲ್ಲಿ ಯಾಕಂದ್ರೆ ನಿಮ್ಗೆ ಈಗಾಗಲೇ ಪಾಸ್ವರ್ಡ್ ಇರುವುದಿಲ್ಲ, ಅದಕ್ಕೆ ನೀವು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊ ಅಂತ ಹೇಳ್ತದೆ. ಯಾವ ರೀತಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು? ಉದಾಹರಣೆಗೆ ನಿಮ್ಮ ಹತ್ರ ರಮೇಶ್ ಅಂತ ತಿಳ್ಕೊಳ್ಳಿ, R ಕ್ಯಾಪಿಟಲ್ ಬರ್ರಿ, ಉಳಿಕಿದೆಲ್ಲ ಸ್ಮಾಲ್ ಬರ್ರಿ, ಆಟ್ ಅಂತ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ನೀವು ಯೂಸ್ ಮಾಡ್ಕೋಬಹುದು. ಅಥವಾ ಇದನ್ನೇ ಹಾಕ್ಬೇಕಂತ ಏನಿಲ್ಲ, ನಿಮಗೆ ಯಾವುದು ಒಂದು ಒಳ್ಳೇದು ಅನ್ಸತ್ತಲ್ಲ ಅದನ್ನ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಕನ್ಫರ್ಮ್ ಮಾಡಿ. ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಕೊಡಿ. ಕೊಟ್ಟ ಮೇಲೆ ಇಲ್ಲಿ ಏನಂತಂದ್ರೆ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಅಂತ ಕೊಟ್ಬಿಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗ್ತದೆ ಸ್ನೇಹಿತರೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಏನಪ್ಪಾ ಅಂತಂದ್ರೆ ನೀವು 13 ರೀಜನಲ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಅನ್ನ ಬರಿಬಹುದು. ನೀವು ಮುಂದ್ಗಡೆ ಬರ್ತದೆ ನಿಮ್ಮ ಮಾತೃಭಾಷೆ ಯಾವ್ದಿರ್ತದಲ್ಲ ಅದ್ರಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಇಲ್ಲಿ ಉದಾಹರಣೆಗೆ ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ಒಡಿಸಾ, ಪಂಜಾಬಿ, ತಮಿಳ್, ತೆಲುಗು ಅಂಡ್ ಉರ್ದು, ಹೀಗೆ ಈ ಎಲ್ಲಾ ರೀಜನಲ್ ಲ್ಯಾಂಗ್ವೇಜ್ ಜೊತೆ ಇಂಗ್ಲಿಷು ಸಹ ಬಂದಿರುತ್ತೆ. ಅದನ್ನು ಸಹ ನೀವು ಮುಂದ್ ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಅಲ್ಲಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಇನ್ನೊಂದು ಏನ್ ನೋಡ್ಬೇಕಂದ್ರೆ ಕ್ಯಾಂಡಿಡೇಟ್ಸ್ ಆರ್ ಅಲೋಡ್ ಟು ಅಪ್ಲೈ ಓನ್ಲಿ ಒನ್ ಅಪ್ಲಿಕೇಶನ್ ಫಾರ್ ಒನ್ RRB. ಅಂದ್ರೆ ನೀವು ಒಂದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಒಂದೇ RRB ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ 2-3 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದರಲ್ಲಿ ಅಲೌ ಅನ್ನ ಕೊಟ್ಟಿಲ್ಲ ಸ್ನೇಹಿತರೆ. ಇದನ್ನ ನೀವೆಲ್ಲರೂ ಜನರಲ್ ಇನ್ಸ್ಟ್ರಕ್ಷನ್ ಓದ್ಕೊಂಡ ತಕ್ಷಣ ನೀವು ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇನ್ ಬರ್ತಂದ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಂದಿರುತ್ತೆ. ಇಲ್ಲಿ ಏನಂತಂದ್ರೆ 2 ರೀತಿಯ ಈಗ ಆಲ್ರೆಡಿ 2 ಅಪ್ಲಿಕೇಶನ್ ಸ್ಟಾರ್ಟ್ ಇದಾವೆ. ಇಲ್ಲಿ 2 ಬಂದಿದಾವೆ ಅಂತಂದ್ರೆ 2 ಅಪ್ಲಿಕೇಶನ್ ಸ್ಟಾರ್ಟ್ ಇದಾವೆ. ಇಲ್ಲಿ ಮೇಲ್ನೇದಿರೋದು ಏನಪ್ಪಾ ಅಂತಂದ್ರೆ ಇದೇ ಗ್ರೂಪ್ ಡಿ ಗೆ ಕರೆದಿರ್ತಕ್ಕಂತ ನೋಟಿಫಿಕೇಶನ್. ಇಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಇಲ್ಲಿ ಕೆಳಗಡೆ ಏನಂತಂದ್ರೆ ಇದು ಟೀಚರ್ ಪೋಸ್ಟ್ ಕರೆದಿದ್ದಾರೆ ಈಗಾಗಲೇ, ಅದರ ಏನಂತಂದ್ರೆ ಅಪ್ಲಿಕೇಶನ್ ಅನ್ನ ತಗೋತದೆ. ನೀವು 2ಕ್ಕೂ ಬೇಕಾದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇದಕ್ ಬೇಕಾದ್ರೆ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ ಯಾವ ರೀತಿ ಹಾಕ್ಬೋದು ಅಂತೇಳಿ. ಇವತ್ತು ಇದನ್ನ ನಾವು ನೋಡೋಣ. ಇಲ್ಲಿ ಮೊದಲಿಗೆ ನೀವು ಏನ್ ಮಾಡ್ಬೇಕಂದ್ರೆ RRB ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಅಜ್ಮೀರ್ ಇದೆ, ಅಹಮದಾಬಾದ್ ಇದೆ, ಭೂಪಾಲ್ ಇದೆ, ಭುವನೇಶ್ವರ್ ಇದೆ, ಚಂಡೀಗಢ ಇದೆ, ಚೆನ್ನೈ ಇದೆ. ಹಾಗಾದ್ರೆ ಯಾವ್ದನ್ನ ನಾವು ಆರಿಸ್ಕೊಳ್ಬೇಕಪ್ಪ? ನಾವೆಲ್ಲರೂ ಕರ್ನಾಟಕ ಆಗಿರೋದ್ರಿಂದ ಬೆಂಗಳೂರು RRBನೇ ಏನ್ ಮಾಡ್ಬೋದು ಆರಿಸ್ಕೊಳ್ಬೇಕು. ಆದ್ರೆ RRB ಅನ್ನ ಆರಿಸ್ಕೊಳ್ಬೇಕಂತಂದ್ರೆ ಯಾವ RRB ಅಲ್ಲಿ ಜಾಸ್ತಿ ವೇಕೆನ್ಸಿ ಇದಾವಲ್ಲ ಅದನ್ನ ಆರಿಸ್ಕೊಳ್ಳೋದು ಒಳ್ಳೇದು. ಹಾಗಾದ್ರೆ RRB ಅಲ್ಲಿ ನೀವು ಈಗಾಗಲೇ ನೋಡಿರ್ತೀರ ಅನ್ಕೊಳ್ತೀನಿ, ಆದ್ರೂ ಒಂದ್ಸಲ ನಾನು ತೋರಿಸ್ತೀನಿ ನೋಡ್ರಿ ಯಾವ್ದ್ರಲ್ಲಿ ಜಾಸ್ತಿ ಇದಾವೆ. ಇಲ್ಲಿ ಏನಂದ್ರೆ RRB ವೇಕೆನ್ಸಿ ಚಾರ್ಟ್ ಅನ್ನ ಇಟ್ಟಿದ್ದೀನಿ. ಅತಿ ಹೆಚ್ಚು ವೇಕೆನ್ಸಿ ಇರೋದು ಮುಂಬೈ ವೆಸ್ಟರ್ನ್ ರೈಲ್ವೆಯಲ್ಲಿ.
4672 ಸೀಟ್ಗಳಿದಾವೆ. ಅದನ್ನ ಹೊರತುಪಡಿಸಿದ್ರೆ ಮುಂಬೈ ಸೆಂಟ್ರಲ್ ರೈಲ್ವೆ ಇದು ಸಹ ಮುಂಬೈಲೇ ಬರುತ್ತೆ, ಇದು 3244 ಇದಾವೆ. ಅದ್ರ ಬಿಟ್ರೆ ಡೆಲ್ಲಿ 4785 ಸೀಟ್ಗಳು ಇದಾವೆ. ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬೆಂಗಳೂರಿನ ಹುಬ್ಳಿಯನ್ನ ನೋಡಿದ್ರೆ ಇದೇ ಹುಬ್ಳಿ ಬರ್ತದೆ. ಇಲ್ಲಿ ನೋಡಿದ್ರೆ ಎಷ್ಟಿದೆ ಅಂತಾರೆ 503 ಸೀಟ್ಗಳು ಅಷ್ಟೇ ಇದಾವೆ. 503 ಸೀಟ್ಗಳಿಗೆ ಅಷ್ಟೇ ನಾವು ಏನಂದ್ರೆ ಹುಬ್ಳಿಯಲ್ಲಿ ಅಥವಾ ಬೆಂಗಳೂರಿನ ನಾವು ಅಪ್ಲಿಕೇಶನ್ ಹಾಕಿದ್ರೆ ಅಂತಂದ್ರೆ 503 ಸೀಟ್ಗಳಿಗೆ ಮಾತ್ರ ನಾವು ಕಾಂಪಿಟೇಷನ್ ಮಾಡ್ಬೇಕಾಗ್ತದೆ. ಒಂದ್ ವೇಳೆ ನಾವು ಕರ್ನಾಟಕವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಜಾಬ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ನಮ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ಜಾಬ್ ಹತ್ತಿದ್ರೆ ಸಾಕಂತಂದ್ರೆ ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮುಂಬೈ ವೆಸ್ಟರ್ನ್ ರೈಲ್ವೆ ಹಾಕಿ, ಇಲ್ಲ ಅಂತಂದ್ರೆ ಮುಂಬೈ ಸೆಂಟ್ರಲ್ ರೈಲ್ವೆನ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಮುಂಬೈ ಇಲ್ಲೇ ಹತ್ರದಲ್ಲಿ ಇರೋದ್ರಿಂದ ನೀವು ಇಲ್ಲೇ ಕರ್ನಾಟಕದಿಂದ ಹತ್ರದಲ್ಲೇ ಇರ್ತೀರಾ, ಒಳ್ಳೆ ಜಾಬು ಸಹ ಸಿಗ್ತದೆ. ಇದನ್ನ ಒಂದ್ಸಲ ಎಲ್ಲರೂ ಸ್ಕ್ರೀನ್ಶಾಟ್ ತಗೊಳ್ರಿ. ಸ್ಕ್ರೀನ್ಶಾಟ್ ತಗೊಂಡು ಅಪ್ಲಿಕೇಶನ್ ಹಾಕುವಾಗ ಜಾಗೃತವಾಗಿ RRB ಅನ್ನ ಹಾಕೊಳ್ಬೇಕು. ಯಾಕಂದ್ರೆ ಒಂದೇ RRB ಗೆ ಒಂದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ, 2-3 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದರಲ್ಲಿ ಬರುವುದಿಲ್ಲ, ಒಂದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ RRB ಅನ್ನ ಆಯ್ಕೆ ಮಾಡುವಾಗ ಸರಿಯಾದ RRB ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನಾವೀಗ ಏನ್ ಮಾಡೋಣ ಅಂತಂದ್ರೆ ಬೆಂಗಳೂರು ಕರ್ನಾಟಕದಲ್ಲಿ ಆಗಿರೋದ್ರಿಂದ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು RRB ಯಾವ್ದು ಇರ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ RRB ಆರ್ RRC ಅಂತ ಕೇಳ್ತಾ ಇದ್ದಾರೆ. ಈಗ ನೀವು ನಡೆದಿರ್ತಕ್ಕಂಥ ಪ್ರೀವಿಯಸ್ ಎಕ್ಸಾಮ್ ಗಳಲ್ಲಿ ನೀವು ಯಾವುದೇ ತರನಾಗಿ ಡಿಬಾರ್ ಆಗಿಲ್ಲ ಅಂತ ಡಿಕ್ಲೇರ್ ಕೊಡ್ಬೇಕಾಗ್ತದೆ. ಡಿಕ್ಲೇರ್ ಕೊಟ್ಟ ತಕ್ಷಣ ಇಲ್ಲಿಂದ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಏನಂತಂದ್ರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ರೀತಿಯ ಅಪ್ಲಿಕೇಶನ್ ಫಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಇಲ್ಲಿಗಡೆ ನಿಮ್ ಕಾಣ್ತಾ ಇರೋದು ನಾನು ಮೇಲಿನ ಭಾಗವನ್ನ ಕವರ್ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಏನಿರ್ತದೆ ಅಂದ್ರೆ ನಿಮ್ ಹೆಸರು, ನಿಮ್ ಫಾದರ್ ನೇಮು, ಮದರ್ ನೇಮು, ನಿಮ್ ಡೇಟ್ ಆಫ್ ಬರ್ತ್ ಎಲ್ಲವೂ ಇರ್ತದೆ. ಆಲ್ರೆಡಿ ಫಿಲ್ ಆಗಿರ್ತದೆ. ಅದು ನೀವು ಅದನ್ನೇನ್ ಬೇಕಾಗಿರೋ ಫಿಲ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಈಗ ನೀವಿಲ್ಲಿ ಏನ್ ಹಾಕ್ಬೇಕಂತಂದ್ರೆ ನೀವು ಫಸ್ಟ್ ಇಲ್ಲಿ ನಿಮ್ಮ ಮೆಟೀರಿಯಲ್ ಅಥವಾ ಮ್ಯಾರೇಜಲ್ ಸರ್ಟಿಫಿಕೇಟ್ ಅನ್ನ ಅಂದ್ರೆ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅನ್ನ ಹಾಕ್ಬೇಕಾಗ್ತದೆ. ನೀವು ಮದುವೆ ಆಗಿತ್ತಂದ್ರೆ ಮ್ಯಾರಿಡ್ ಅಂತ ಹಾಕಿ, ಮದುವೆ ಆಗಿಲ್ಲ ಅಂದ್ರೆ ಅನ್ಮ್ಯಾರಿಡ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಮ ರಿಲಿಜನ್ ಯಾವುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧಿಸ್ಟ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮದರ್ ಟಂಗ್ ಯಾವ್ದಿದೆ, ನಿಮ್ ಮದರ್ ಟಂಗ್ ಯಾವ್ದಿದೆ ಅದನ್ನ ಹಾಕಿ. ಇದಕ್ಕೆ ಎಕ್ಸಾಮ್ಗೆ ಯಾವ್ದೇ ರೀತಿಯ ಸಂಬಂಧ ಇರೋದಿಲ್ಲ. ನೀವು ಯಾವ ನಿಮ್ಮ ಮಾತೃಭಾಷೆ ಇರ್ತದೆ ಅದನ್ನ ನೀವ್ ಏನ್ ಮಾಡ್ರಿ, ಸೆಲೆಕ್ಟ್ ಅನ್ನ ಮಾಡ್ಕೊಡ್ರಿ. ಇಲ್ಲಿ ಕೇಳ್ತಾರೆ ನೋಡಿ ಸ್ನೇಹಿತರೆ, ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್. ಇಲ್ಲಿ ನೀವು ಯಾವ ಭಾಷೆಯಲ್ಲಿ ಎಕ್ಸಾಮ್ ಅನ್ನ ಬರಿಬೇಕಲ್ಲ ಆ ಭಾಷೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಕನ್ನಡದಲ್ಲಿ ಬರಿಬೇಕಂತಂದ್ರೆ ಕನ್ನಡದಲ್ಲೇ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ 2 ಕ್ವಶನ್ ಪೇಪರ್ ಇರ್ತದೆ. ಇಲ್ಲಪ್ಪ ಹಿಂದಿಯಲ್ಲಿ ಬರಿತೀನಿ ಅಂತಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರ್ತದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅದರ ಜೊತೆಗೆ ಇಂಗ್ಲಿಷ್ ಸಹ ಬಂದಿರ್ತದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಮೇಲೆ ಹಿಡಿತಾ ಇದೆ ಅದನ್ನ ಹಾಕಡ್ರಿ. ಆಮೇಲೆ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕೊಡ್ರಿ, ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಶನ್. 2 ರೀತಿಯ ನಿಮ್ಮ ದೇಹದ ಮೇಲೆ ಇರುವಂತ ಪರ್ಮನೆಂಟ್ ಮಾರ್ಕ್ ಗಳನ್ನ ಏನ್ ಮಾಡ್ಬೇಕಂದ್ರೆ ಎಂಟರ್ ಮಾಡ್ಬೇಕು. ನಿಮ್ಮ ಎಲ್ಲಾದ್ರೂ ಮಚ್ಚೆಗಳು ಇರ್ತವೆ, ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬರಿಬೇಕು. ರೈಟ್ ಸೈಡ್ ಮಾಲ್ ಆನ್ ಮೈ ಚಿಕ್ ಅಥವಾ ಏನಂದ್ರೆ ರೈಟ್ ಹ್ಯಾಂಡು, ಮೈ ಏನಂದ್ರೆ ಬಾಡಿ ಅಥವಾ ರೈಟ್ ಲೆಗ್, ಲೆಫ್ಟ್ ಲೆಗ್, ಈ ತರ ಏನಾದ್ರೂ ನಿಮ್ಮ ಬಾಡಿ ಮೇಲೆ ಐಡೆಂಟಿಫಿಕೇಶನ್ ಇತ್ತಂದ್ರೆ ಅದನ್ನ ನೀವು ಎಂಟರ್ ಮಾಡಬಹುದು. ಫಸ್ಟ್ 1 ಮಾಡ್ಬೇಕು, ಸೆಕೆಂಡ್ 2 ಮಾಡ್ಬೇಕು. ಇದನ್ನ ಇಂಪಾರ್ಟೆಂಟ್ ಆಗಿ, ಯಾಕಂದ್ರೆ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ 100% ಚೆಕ್ ಮಾಡ್ತಾರೆ. ಫಿಸಿಕಲ್ ಮೆಡಿಕಲ್ ಅಲ್ಲೂ 100% ಚೆಕ್ ಮಾಡ್ತಾರೆ. ಯಾಕಂತಂದ್ರೆ ನೀವು ಏನಂದ್ರೆ ದೊಡ್ಡದಾಗಿ ಕಾಣುವಂತದ್ದು ಇರ್ಬೇಕು. ಎಲ್ಲೋ ಚಿಕ್ಕದಾಗಿ ಪರ್ಮನೆಂಟ್ ಅಲ್ದೇ ಇರೋದನ್ನ ಅಥವಾ ಜಲ್ದಿ ಹೋಗೋದನ್ನ ಹಾಕ್ಬೇಡಿ. ಯಾವತ್ತಿಗೂ ಪರ್ಮನೆಂಟ್ ಆಗಿ ದೊಡ್ಡದಾಗಿ ಕಾಣುವಂತದ್ದನ್ನೇ ಹಾಕಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಮ ಕಮ್ಯುನಿಟಿಯ ಏನಂತಂದ್ರೆ ಡಿಕ್ಲರೇಷನ್ ಕೊಡ್ಬೇಕು. ಇಲ್ಲಿ ನೀವು ಅನ್ರಿಸರ್ವ್ ಇದ್ರೆ ಅಂದ್ರೆ ಅನ್ರಿಸರ್ವ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅನ್ರಿಸರ್ವ್ ಕೊಟ್ರೆ ಯಾವ್ದು ಕೇಳೋದಿಲ್ಲ. ಒಂದ್ ವೇಳೆ ನೀವು SC ST OBC ಇದ್ರಿ ಅಂತಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ. SC ಇತ್ತಂದ್ರೆ ಏನ್ ಬರ್ತದೆ ಇಲ್ಲಿ ಕೇಳ್ತದೆ, ಇಲ್ಲಿ ನೀವು ನಾನ್ ಕ್ರಿಮಿಲಿಯರ್ OBC ಅಂತ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಏನ್ ಕೇಳ್ತಂದ್ರೆ ನೀವು ಇಲ್ಲಿ ಕೆಲವೊಂದು ಕಾಲಮ್ಗಳು ಓಪನ್ ಆಗ್ತವೆ. ಫಸ್ಟ್ ಗೆ ನಿಮ್ ಕಾಸ್ಟ್ ನೇಮ್, ಯಾವ ಕಾಸ್ಟ್ ಅಲ್ಲಿ ನೀವು ಸಂಬಂಧಪಡ್ತೀರ ಅದನ್ನ ಹಾಕಿ. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಇರ್ತದೆ, ಆ ಸರ್ಟಿಫಿಕೇಟ್ ನಂಬರ್ ನ ಎಂಟರ್ ಮಾಡಿ. ಆಮೇಲೆ ಇದೇನಂದ್ರೆ ನೀವು ಯಾವ್ದನ್ನ ನಾವು ಒಂದ್ ನಿಮಿಷ ಹಾಕಿ ತೋರಿಸ್ತೀನಪ್ಪ, ಒಂದ್ ನಿಮಿಷ. SC
ಇದು ಮಾದರ್ ಅಂತ ಹಾಕಿ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕಿ ಆಮೇಲೆ ಇಲ್ಲಿ ಇಶ್ಯೂಯಿಂಗ್ ಅಥಾರಿಟಿ ಬರ್ತದೆ, ಯಾರ ಅಥಾರಿಟಿಯಲ್ಲಿ ಕೊಡ್ತಾರೆ. ಇಲ್ಲಿ ಲಿಸ್ಟ್ ಓಪನ್ ಆಗುತ್ತೆ, ಆಕ್ಚುಲಿ ಆಗ್ತಾ ಇಲ್ಲ, ಲಿಸ್ಟ್ ಓಪನ್ ಆಗುತ್ತೆ ಯಾರ್ಯಾರು ನೀವು ಕೊಡ್ತಾರಂತ. ನಮ್ಮಲ್ಲಿ ಏನಂತಾರೆ ತಹಶೀಲ್ದಾರ್ ಅವರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಶೀಲ್ದಾರ್ ಅವರು ಕೊಡ್ತಾರೆ, ಅದನ್ನ ಮೇಲೆ ಎಂಟರ್ ಮಾಡ್ಕೊಳ್ಬಹುದು. ಇಲ್ಲಿ ಏನಂದ್ರೆ ನೀವು ಕಮ್ಯುನಿಟಿ ಸರ್ಟಿಫಿಕೇಟ್ ಐಡಿ ಅಂತ ಐಡಿಯಾ ಡೇಟ್ ಆಫ್ ಇಶ್ಯೂ, ನೀವು ಏನ್ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿದಂತ ಡೇಟ್ ಇರ್ತಲ್ಲ ಅದನ್ನ ಎಂಟರ್ ಮಾಡಿ. ಇಲ್ಲಿ ಏನ್ ಕೇಳ್ತಂದ್ರೆ ನೀವು ಟ್ರೈನ್ ಅಲ್ಲಿ ಫ್ರೀ ಹೋಗ್ಲಿಕ್ಕೆ ಪಾಸ್ ಬೇಕಾ ಅಂತ ಕೇಳ್ತಾರೆ. ಅಂದ್ರೆ SC ST ಗೆ ಏನಂತಂದ್ರೆ OBC ಗೆ ಮತ್ತೆ ಅದು ನಾನ್ ಕ್ರಿಮಿ ಲೇಯರ್ ಗೆ ಏನಿರ್ತಂದ್ರೆ ಪಾಸ್ ಅನ್ನ ಕೊಡ್ತಾರೆ. ನೀವು ಪಾಸ್ ಬೇಕಂತ ಕೇಳ್ತಾರೆ, ಎಸ್ ಅಂತ ಕೊಟ್ರಿ ಅಂತಂದ್ರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅನ್ನ ಅಂದ್ರೆ ನಿಮ್ ಏನ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಕೇಳ್ತದೆ. ನೀವು ಇಲ್ಲಿ ನೋ ಅಂದ್ರೆ ಕೇಳೋದಿಲ್ಲ, ಎಸ್ ಅಂದ್ರೆ ಕೇಳ್ತದೆ. ನೀವು ಟ್ರೈನ್ ಅಲ್ಲಿ ಫ್ರೀ ಆಗಿ ಟಿಕೆಟ್ ಅನ್ನ ಕೊಡ್ತಾರೆ, ನಿಮ್ಗೆ ಎಲ್ಲಿಗೆ ಎಕ್ಸಾಮ್ ಇರ್ತದಲ್ಲ ಅಲ್ಲಿಂದ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ರಿಂದ ನಿಮ್ ಎಕ್ಸಾಮ್ ಸೆಂಟರ್ ಗೆ ಪಾಸ್ ಅನ್ನ ಕೊಡ್ತಾರೆ. ಇಲ್ಲ ಇನ್ನ ಅದನ್ನ ನೆಕ್ಸ್ಟ್ ಬಂತಂತಂದ್ರೆ ಇಲ್ಲಿ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ನೀವು ನೋಡ್ಬೋದು ಏನಂದ್ರೆ ಮೊದಲಿಗೆ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ, ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಯಾವ ರೀತಿ ಅಡ್ರೆಸ್ ಇದೆಯಲ್ಲ ಆ ಅಡ್ರೆಸ್ ಅನ್ನ ಏನ್ ಮಾಡಿ ಇಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಇಲ್ಲಿ ಏನಂತಾರೆ ನಿಮ್ಮ ನಿಯರೆಸ್ಟ್ ಮೇಜರ್ ಟೌನ್, ಆಮೇಲೆ ಪಿನ್ ಕೋಡ್ ಅನ್ನ ಹಾಕಿ. ಇದೇ ರೀತಿಯ ಪರ್ಮನೆಂಟ್ ಅಡ್ರೆಸ್, ಇದು ಪ್ರೆಸೆಂಟ್ ಅಡ್ರೆಸ್ ಇರ್ತದೆ, ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೇಳ್ತಾರೆ. ಇದೇ ಸೇಮ್ ಒಂದೇ ಇತ್ತಂದ್ರೆ ಇಲ್ಲಿ ಕೆಳಗಡೆ ಬಂದು ಟಿಕ್ ಇಫ್ ದ ಪರ್ಮನೆಂಟ್ ಅಡ್ರೆಸ್ ಇಸ್ ಸೇಮ್ ಆಸ್ ದ ಪ್ರೆಸೆಂಟ್ ಅಡ್ರೆಸ್, ಅಂದ್ರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಗಿತ್ತಂತಂದ್ರೆ ಅಂದ್ರೆ ಕ್ಲಿಕ್ ಮಾಡಿ ಸೇಮ್ ಕಾಪಿ ಆಗತ್ತೆ ಹೆಚ್ಚ ಕಡೆ. ಅದೇ ರೀತಿ ಇಲ್ಲಿ ಕೆಳಗಡೆ ಬಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕೊಟ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನಂತಂದ್ರೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತುಂಬಬೇಕಾಗುತ್ತದೆ. ಮೊದಲನೇದಾಗಿ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಅಲ್ಲ ಅಂತ ತೋರ್ಬೇಕಾಗ್ತದೆ. ಎಸ್ ಅಂದ್ರೆ ಎಸ್ ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಯಾಕಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಫೀ ಕನ್ಸೆಷನ್ ಇದೆ, ಮತ್ತೆ ಫಿಸಿಕಲ್ ಅಲ್ಲೂ ಏನಂತಂದ್ರೆ ಅವರಿಗೆ ರಿಸರ್ವೇಶನ್ ಅನ್ನ ಕೊಡ್ತಾರೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ನೀವು ಡಿಸಬಿಲಿಟಿ ಏನಾದ್ರು ಇದೆಯಾ ಅಂತ ಕೇಳ್ತಾರೆ, ಅಂದ್ರೆ ಅಂಗವೈಕಲ್ಯ ಇದೆ ಏನಾದ್ರು ಕೇಳ್ತಾರೆ. ಎಸ್ ಅಂತ ಕೊಟ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವು ಇಲ್ಲಿ ಬರಿಬೇಕಾಗ್ತದೆ. ಏನಂದ್ರೆ ಕೆಟಗರಿ ಆಫ್ ಡಿಸಬಿಲಿಟಿ, ಕೆಟಗರಿ ಆಫ್ ಡಿಸಬಿಲಿಟಿ, ಆಮೇಲೆ ಪರ್ಸೆಂಟೇಜ್ ಆಫ್ ಡಿಸಬಿಲಿಟಿ, ನೇಚರ್ ಆಫ್ ಡಿಸಬಿಲಿಟಿ, ಅದ್ರ ಸರ್ಟಿಫಿಕೇಟ್, ಆಮೇಲೆ ಸರ್ಟಿಫಿಕೇಟ್ ಇಶ್ಯೂ ಆದಂತ ಡೇಟ್ ಯಾವ್ದಿದೆ, ಇವೆಲ್ಲವನ್ನ ಏನ್ ಮಾಡ್ಬೇಕು ಇಲ್ಲಿ ಕೊಡ್ಬೇಕಾಗ್ತದೆ. ಒಂದ್ ವೇಳೆ ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಇನ್ನೇನ್ ಕೇಳ್ತಾರೆ ಸ್ಕ್ರೈಬ್ ಡಿಟೇಲ್ ಅಂತ. ಒಂದ್ ವೇಳೆ ನಿಮ್ಗೆ ಯಾರಾದ್ರೂ ಲಿಪಿಕಾರ ಬೇಕಾಗಿದ್ರೆ ಅಂತಂದ್ರೆ, ಯಾರಾದ್ರೂ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡದೆ ಇರುವಂತಹ ಸ್ಥಿತಿಯಲ್ಲಿ ಇದ್ರೆ ಅಂದ್ರೆ ಅಂಗವೈಕಲ್ಯ ಇತ್ತಂತಂದ್ರೆ ಅವ್ರಿಗೆ ಒಂದು ಲಿಪಿಕಾರ ವ್ಯವಸ್ಥೆಯನ್ನು ಸಹ ರೈಲ್ವೆ ಮಾಡ್ತದೆ. ನೀವು ಎಸ್ ಅಂತ ಕೊಟ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನಂತಂದ್ರೆ ಮಾಹಿತಿಯನ್ನ ಇಲ್ಲಿ ಕೇಳ್ತಾ ಹೋಗ್ತದೆ, ಅದಕ್ಕೆ ನೀವು ಡಿಕ್ಲೇರ್ ಅನ್ನ ಮಾಡ್ಬೇಕಾಗ್ತದೆ. ಇಲ್ಲಪ್ಪ ನಿಮ್ಗೆ ಅದೇ ರೀತಿ ಯಾವುದೇ ರೀತಿ ಅಂಗವೈಕಲ್ಯ ಇಲ್ಲ, ನೀವೇ ಎಕ್ಸಾಮ್ ಅನ್ನ ಡೈರೆಕ್ಟ್ ಆಗಿ ಬರಿತೀರಾ ಅಂತಂದ್ರೆ ಏನ್ ತೊಂದರೆ ಇಲ್ಲ. ಇನ್ನಿಲ್ಲಿ ನೆಕ್ಸ್ಟ್ ಅಂತಂದ್ರೆ ಆರ್ ಯು ಅಂಡ್ EBC ಸರ್ಟಿಫಿಕೇಟ್ ಹೋಲ್ಡರ್. EBC ಅಂದ್ರೆ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರ್ತದೆ. ಅಂದ್ರೆ ಇವರಿಗೂ ಸಹ ಫೀಸ್ ಕನ್ಸೆಷನ್ ಅನ್ನ ಕೊಡ್ತಾರೆ. ನೀವು ಇಲ್ಲಿ ಅವಾಗ್ಲೇ ನೀವು ನೋಡಿರ್ಬೋದು, ನನ್ನ ಇದ್ರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಾರ್ PWD ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ, ಅವ್ರಿಗೂ ಸಹ 250 ಅಷ್ಟೇ ಫೀಸ್ ಇರ್ತದೆ. ಫಿಮೇಲ್ ಜೆಂಡರ್ದವ್ರಿಗೂ ಏನಿರ್ತದ್ರೆ 250 ಇರ್ತದೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೂ 250 ಅಷ್ಟೇ ಇರ್ತದೆ. SC ST ಮೈನಾರಿಟೀಸ್ ಕಮ್ಯುನಿಟೀಸ್ ಅವ್ರಿಗೂ ಸಹ 250 ಅಷ್ಟೇ ಇರ್ತದೆ. ಇಲ್ಲಿ ಇರ್ತದೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ EBC ಇವ್ರಿಗೂ ಸಹ 250 ರೂಪಾಯಿ ಅಷ್ಟೇ ಇರ್ತಾರೆ ಫೀಸು ನಿಗದಿ ಪಡಿಸಿರ್ತಾರೆ ಸ್ನೇಹಿತರೆ. ಆದ್ರೆ ಇದನ್ನ ನೀವು ಹೊಂದ್ಬೇಕಂತಂದ್ರೆ ನಿಮಗೆ ಎಸ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ ಹತ್ರ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಪಡೆದಿರ್ತಕ್ಕಂತ ಒಂದು ಸರ್ಟಿಫಿಕೇಟ್ ಇರಬೇಕು. ಅಂದ್ರೆ ವರ್ಷದ 50,000 ಆದಾಯ ಮೀರದಂತೆ ಒಂದು ಸರ್ಟಿಫಿಕೇಟ್ ಅನ್ನ ನಿಮಗೆ ಇದಕ್ಕೆ ಸಬ್ಮಿಟ್ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಅದನ್ನ ಮಾಡಿದ್ರೆ ನಿಮ್ಗೆ ಏನಂತಂದ್ರೆ 250 ರೂಪಾಯಿ ಫೀಸ್ ಅನ್ನ ಕನ್ಸೆಷನ್ ಕೊಡ್ತಾರೆ. ನೀವು ಎಕ್ಸಾಮ್ ಅನ್ನ ಬರೆದ್ಮೇಲೆ ಅದು ಸಹ ಏನಾದ್ರೂ ರಿಫಂಡ್ ಆಗ್ತದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಕೆಳಗಡೆ ಇಲ್ಲಿ ಡಿಟೇಲ್ ಆಫ್ ಸರ್ವಿಂಗ್ ರೈಲ್ವೆ ಅಪ್ಲಿಕೆಂಟ್ ಅಂದ್ರೆ ಆರ್ ಯು ಅಂಡ್ ಎಂಪ್ಲಾಯ್ ಆಫ್ ರೈಲ್ವೆ ಅಂತ ಕೇಳ್ತಾರೆ. ಇಲ್ಲೊಂದ್ ಸ್ವಲ್ಪ ನನ್ನ ಎಲ್ಲಾ ಸ್ನೇಹಿತರು ಏನಂತಾರೆ ರೈಲ್ವೆ ಎಂಪ್ಲಾಯಿಗಳು ಇದನ್ನ ನೋಡ್ಬೋದು. ಯಾರೆಲ್ಲ ಈಗಾಗಲೇ ರೈಲ್ವೆದಲ್ಲಿ ಸರ್ವಿಸ್ ಅನ್ನ ಮಾಡ್ತಾ ಇದ್ರಿ ಅವರು ಸಹ ಇದಕ್ಕೆ ಅಪ್ಲಿಕೇಶನ್ ನ ಹಾಕ್ಬಹುದು. ನೀವು ಎಸ್ ಅಂತ ಕೊಟ್ರಿ ಅಂತಂದ್ರೆ ಇಲ್ಲಿ NOC ಗೆ ಅಪ್ಲಿಕೇಶನ್ ನ ಹಾಕ್ಬಹುದು. ಆರ್ ಯು ಅಪ್ಲೈಡ್ ಫಾರ್ NOC ಫ್ರಮ್ ದ ಕಂಟ್ರೋಲಿಂಗ್ ಆಫೀಸರ್ ಅಂತ ಕೇಳ್ತಾರೆ.
ನೀವು ಈಗಾಗ್ಲೇ ಹಾಕಿದಿರ ಅಂತ ಕೇಳ್ತದೆ. ಎಸ್ ಅಂತ ಕೊಟ್ರಿ ಅಂತಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಕೊಡ್ರಿ ಅಂತ ಕೇಳ್ತಾರೆ. ನೀವು ನೋ ಅಂತ ಕೊಟ್ರಿ ಅಂತಂದ್ರೆ ಅವಾಗ ಏನ್ ಹೇಳ್ತದೆ, ಅವಾಗೂ ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದಲ್ಲ ಅವಾಗೇ ಕೊಡ್ಬೋದು. ಈಗ NOC ಇದ್ರೂ ನಡೀತದೆ, ಇಲ್ದಿದ್ರು ನಡೀತದೆ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ NOC ಯಾವಾಗ ಬೇಕಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ NOC ಅನ್ನ ನಾವು ಸಬ್ಮಿಟ್ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಯಾಕಂದ್ರೆ ಅದು ಹೈಕೋರ್ಟ್ ನ ಆರ್ಡರ್ ಇದೆ. ನೀವು ನೋ ಅಂತ ಕೊಡಿ, ಯಾರಾದ್ರೂ ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಇಲ್ಲಿ ಕೆಳಗಡೆ ಅದೇ ರೀತಿ ಕೆಳಗಡೆ ಬನ್ನಿಲಿ. ಇನ್ನು ನೀವು ನ್ಯಾಷನಲ್ ಆಗಿರುವಂತ ಯಾವ್ದಾದ್ರು ಸರ್ಟಿಫಿಕೇಟ್ ಹೊಂದಿರಿ ಅಂತಂದ್ರೆ ಅಥವಾ 10th ITI ಅದನ್ನ ಬಿಟ್ಟ ಯಾವ್ದಾದ್ರು ಮತ್ತೆ ಬೇರೆ ಸರ್ಟಿಫಿಕೇಟ್ ಇತ್ತಂದ್ರೆ ಅದರ ಮೇಲೂ ಸಹ ಎಸ್ ಅಂತ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಇಲ್ಲಿ ಕೆಳಗಡೆ ಬಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ತದೆ ಸ್ನೇಹಿತರೆ, ಅದಕ್ಕೆ ಸ್ವಲ್ಪ ಜಲ್ದಿ ಹೇಳ್ತೀನಿ. ಆದ್ರೂ ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ, ಯಾಕಂದ್ರೆ ನಿಮ್ಗೆ ಯಾವುದೇ ರೀತಿಯ ಮಾಹಿತಿಯ ಕೊರತೆ ಆಗ್ಬಾರ್ದು. ಯಾಕಂದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವೇ ಹಾಕಿ ಸರಿಯಾದ ರೀತಿಯಲ್ಲಿ ಹಾಕ್ಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಸ್ನೇಹಿತರೆ. ಇಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ನೀವು ಎಕ್ಸಾಮ್ ಅನ್ನ ಬರೆದ ಮೇಲೆ ನಿಮಗೆ ಅಮೌಂಟ್ ಅನ್ನ ರಿಫಂಡ್ ಮಾಡುತ್ತೆ ರೈಲ್ವೆ. 500 ಇದ್ದವ್ರಿಗೆ 400 ರೂಪಾಯಿ ರಿಫಂಡ್ ಮಾಡುತ್ತೆ. ಆ ರೀತಿ 250 ಇದ್ದವ್ರಿಗೆ 250 ಬ್ಯಾಂಕ್ ನ ಚಾರ್ಜ್ ಅನ್ನ ಕಟ್ ಮಾಡಿ ನಿಮಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಇಲ್ಲಿ ಬ್ಯಾಂಕ್ ನ ಹೆಸರನ್ನ ಹಾಕ್ಬೇಕಾಗ್ತದೆ. ರಿಫಂಡ್ ಆಫ್ ದಿ ಅಕೌಂಟ್ ಹೋಲ್ಡರ್ ನೇಮ್, ಇಲ್ಲಿ ಹೆಸರು ಬರಿಬೇಕಾಗ್ತದೆ, ಅಕೌಂಟ್ ನಂಬರ್ ನ ಬರಿಬೇಕಾಗ್ತದೆ, ಕನ್ಫರ್ಮ್ ಅಕೌಂಟ್ ನಂಬರ್ ಮಾಡ್ಬೇಕಾಗ್ತದೆ, IFSC ಕೋಡ್ ಅನ್ನ ಹಾಕಿ. ಈಗ ಹಾಕಿ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೇವ್ ಅಂತ ನೆಕ್ಸ್ಟ್ ಮೇಲೆ ಕೊಟ್ರಿ ಅಂತಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಇಲ್ಲಿ ನೀವು 10th ಆದ್ರೆ 10th ಅನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ITI ಇತ್ತಂದ್ರೆ ITI ಅನ್ನು ಸೆಲೆಕ್ಟ್ ಮಾಡಿ, NSC ಸರ್ಟಿಫಿಕೇಟ್ ಇತ್ತಂದ್ರೆ NSC ಅನ್ನ ಸೆಲೆಕ್ಟ್ ಮಾಡಿ. ನಾವೀಗ ಉದಾಹರಣೆಗೆ 10th ಅನ್ನ ಸೆಲೆಕ್ಟ್ ಮಾಡಿ ನೋಡೋಣ. ಇಲ್ಲಿ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಯಾವ ರಾಜ್ಯದಿಂದ ಕಲ್ತಿದ್ದೀರಾ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ. ಅದೇ ರೀತಿ ಬೋರ್ಡ್ ಕೊಟ್ಟಿರ್ತಾರೆ, ಬೋರ್ಡ್ ನ ಯಾವ ಸ್ಟೇಟ್ ಬೋರ್ಡ್ ಇದೆ ಅದನ್ನ ಬರೀರಿ. ಆಮೇಲೆ ಇಲ್ಲಿ ಪಾಸಿಂಗ್ ಇಯರ್ ನ ಬರೀರಿ, ನಿಮ್ 10th ನ ರೋಲ್ ನಂಬರ್ ಬರೀರಿ. ಇಲ್ಲಿ ನಿಮ್ಮ 10th ಸರ್ಟಿಫಿಕೇಟ್ ನ ಸೀರಿಯಲ್ ನಂಬರ್ ಅನ್ನ ಬರೀರಿ. ಸೀರಿಯಲ್ ನಂಬರ್ ನ ಬರೆಯುವಾಗ ನೆಕ್ಸ್ಟ್ ಕೊಡೋಕ್ಕಿಂತ ಮುಂಚೆ ಏನಂದ್ರೆ ಆಡ್ ಅನ್ನ ಮಾಡಿ. ಆಡ್ ಅನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಈ ಡಾಕ್ಯುಮೆಂಟ್ಸ್ ಎಲ್ಲ ಈ RRB ವೆಬ್ಸೈಟ್ ಅಲ್ಲಿ ಸೇವ್ ಆಗಿರ್ತದೆ. ಅಂದ್ರೆ ಇನ್ನೊಂದ್ಸಲ ನೀವು ಅಪ್ಲಿಕೇಶನ್ ಹಾಕುವಾಗ ಇದನ್ನೆಲ್ಲ ಹೊಳ್ಳಿ ಆಡ್ ಮಾಡುವಂತ ಅವಶ್ಯಕತೆ ಬೀಳುದಿಲ್ಲ. ಆಡ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ಟ ಮೇಲೆ ನಿಮ್ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಕೇಳುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಗೆ ನಿಮ್ದೊಂದು ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಫೋಟೋ ಯಾವ ತರ ಇರ್ಬೇಕಂತೇಳಿ ಅವರೇ ಉದಾಹರಣೆ ಕೊಡ್ತಾರೆ. ಈ ರೀತಿಯ ಅರ್ಧ ತಲೆ ಕಟ್ ಆಗಿರ್ಬೋದು, ಹಾಫ್ ಫೋಟೋ ಆಗಿರ್ಬಾರ್ದು, ಚಶ್ಮಾ ಹಾಕಿರ್ಬಾರ್ದು, ಮುಖ ಕವರ್ ಆಗೋ ತರ ಕೂದಲನ್ನು ಬಿಟ್ಟಿರಬಾರ್ದು, ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಅಷ್ಟೊಂದು ಕಲರ್ ಆಗಿರ್ಬಾರ್ದು, ಮತ್ತೆ ಮುಖ ಬ್ಲರ್ ಆಗಿರ್ಬಾರ್ದು, ಚಶ್ಮಾ ಹಾಕಿರ್ಬಾರ್ದು, ಈ ಟೋಪಿ ತೆಗಿತಿ ಹಾಕ್ಬಾರ್ದು. ಈ ರೀತಿ ಕ್ಲಿಯರ್ ಆಗಿರೋ ಒಂದು ಫೋಟೋವನ್ನ ಕೊಡ್ಬೇಕಂತ ಕ್ಲಿಯರ್ ಆಗಿ ನೀವು ಫೋಟೋವನ್ನ ಒಂದು ಇಟ್ಕೊಳ್ಬೇಕು. ಇನ್ನಿತರ ಸೈಜ್ ಏನಿರ್ಬೇಕು, ಸೈಜ್ ಅವರೇ ಕೇಳ್ತಾರೆ. ಎಷ್ಟಂತಂದ್ರೆ 50ರಿಂದ 100 KB ಒಳಗಿರ್ಬೇಕು. ಆ ಫೋಟೋ ಎಷ್ಟಲ್ಲಿ ಇರ್ಬೇಕಂದ್ರೆ 50ರಿಂದ ಇಲ್ಲಿ ಕೊಡ್ತಾರೆ ನೋಡಲಿ 100 KB ಅಂದ್ರೆ 50 KB ಟು 100 KB ಒಳಗೆ ಫೋಟೋ ನಿಮ್ ಸೈಜ್ ಇರಬೇಕು. ಅದು ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡೋದಪ್ಪ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಂದ್ರೆ PDF ಇಂದ JPG ಮಾಡಬಹುದು, JPG ಇಂದ PDF ಮಾಡಬಹುದು, ಸೈಜ್ ಇನ್ಕ್ರೀಸ್ ಮಾಡಬಹುದು, ಡಿಸ್ಕ್ರೀಸ್ ಮಾಡಬಹುದು. ಎಲ್ಲವೂ ಗೂಗಲ್ ಅಲ್ಲೇ ಇದೆ, ನೀವು ಹೋಗಿ ಮಾಡ್ಕೋಬಹುದು. ಯಾವ ರೀತಿ ಮಾಡಬಹುದು, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಜಸ್ಟ್ ನಿಮ್ ಹೋಗಿ ಡೆಸ್ಕ್ಟಾಪ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ ಫೋಟೋನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ನಿಮ್ ಫೋಟೋ ಬಂದ್ಬಿಡುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಏನಂದ್ರೆ ನೀವು ಫೋಟೋನ ನೀವು ಅಪ್ಲೋಡ್ ಮಾಡಬಹುದು. ಇನ್ನ ಅದನ್ನ ನೆಕ್ಸ್ಟ್ ಇಲ್ಲಿ ಏನಂತಂದ್ರೆ ನೀವು ಇದೇ ರೀತಿ ನಿಮ್ ಸಿಗ್ನೇಚರ್ ಸಹ ನೀವೇನ್ ಮಾಡ್ಬೋದು, ಅಪ್ಲೋಡ್ ಅನ್ನ ಮಾಡ್ಬೋದು. ಇಲ್ಲೂ ಸಹ ನೀವೇನ್ ಮಾಡ್ಬೋದು, ನಿಮ್ಮ ಸಿಗ್ನೇಚರ್ ಎಷ್ಟು KB ಇರ್ಬೋದು, 50 KB ಇಂದ 30 KB ಒಳಗಿರ್ಬೇಕು. ಸೈಜ್ ಏನಿರ್ಬೇಕು 50 KB ಇಂದ 30 KB ಎಲ್ಲೋಗೆ ಏನಂದ್ರೆ ನಿಮ್ದು ಸಹ JPG ಫಾರ್ಮ್ಯಾಟ್ ಅಲ್ಲಿನೇ ಇಟ್ಕೊಂಡಿರ್ಬೇಕು. ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ರಿ. ಇಟ್ಕೊಂಡ ತಕ್ಷಣ ಇದನ್ನು ಸಹ ಸೇಮ್ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸೈನ್ ಅಂತ ಇರುತ್ತೆ, ಸೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಾಗುತ್ತೆ, ಅಪ್ಲೋಡ್ ಆಗುತ್ತೆ. ಇದಾದ ತಕ್ಷಣ ಏನ್ ಮಾಡ್ಬೇಕಂದ್ರೆ ನೀವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಸೇವ್ ಅಂತ ಕೊಟ್ಟ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಎಲಿಜಿಬಲ್ ಪೋಸ್ಟ್ ಮತ್ತೆ ಜೋಡಣ ಅಂದ್ರೆ ನೀವು ಯಾವ್ಯಾವ್ದಕ್ಕ ಏನ್ 14 ಪೋಸ್ಟ್ ಗಳನ್ನ ಈ ತರ ಕೊಟ್ಟಿದಾರಲ್ಲ, ಈ 14 ಪೋಸ್ಟ್ ಗಳನ್ನ ಇಲ್ಲಿ ಏನಾಗಿರ್ತಂದ್ರೆ ಇಲ್ಲಿ ಕೊಟ್ಟಿರ್ತಾರೆ.
ಇಲ್ಲಿ ಕೊಟ್ಟಿರ್ತಾರೆ. ಇವನ್ನ ಏನ್ ಮಾಡ್ಬೇಕಂದ್ರೆ ನೀವು 1 by 1 ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಆರ್ಡರ್ ಆಫ್ ಪ್ರಿಫರೆನ್ಸ್ ಫಾರ್ ಎಲಿಜಿಬಲ್ ಪೋಸ್ಟ್ ಅಂದ್ರೆ 1 2 3 ಹೀಗೆ ಪ್ರತಿಯೊಂದನ್ನು ಏನ್ ಮಾಡ್ಬೇಕಂದ್ರೆ ನೀವು ಎಲಿಜಿಬಲ್ ಪೋಸ್ಟ್ ಗೆ ಕೊಡ್ಕೋತ ಹೋಗ್ಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ ಆಡ್ ಆಗುತ್ತಾ ಹೋಗುತ್ತೆ. 1ಕ್ಕೆ ಯಾವ್ದು ಪ್ರಿಫರೆನ್ಸ್ ಅನ್ನು ಕೊಟ್ರಿ, 2ಕ್ಕೆ ಯಾವ್ದು ಕೊಟ್ರಿ, 3ಕ್ಕೆ ಯಾವ್ದು ಕೊಟ್ರಿ, ಇಲ್ಲಿ ನೀವು ಬ್ಲೂ ಇಂಕ್ ಮೇಲೆ ಟಿಕ್ ಮಾಡ್ತಾ ಹೋದ್ರಿ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಪ್ರಿಫರೆನ್ಸ್ 1 2 3 4 ಪ್ರಿಫರೆನ್ಸ್ ಆಗುತ್ತಾ ಹೋಗುತ್ತೆ. ಹಾಗಾದ್ರೆ ಯಾವ್ದಕ್ 1 ಕೊಡ್ಬೇಕು, ಯಾವ್ದಕ್ಕೆ 2 ಕೊಡ್ಬೇಕು, ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇತ್ತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನೊಂದು ವಿಡಿಯೋ ಇದೆ. ರೈಲ್ವೆ ಗ್ರೂಪ್ ಡಿ ಅಲ್ಲಿ ಯಾವ್ಯಾವ ಕೆಲಸ ಏನೇನ್ ಮಾಡ್ತಾರೆ ಮತ್ತೆ ಯಾವ ಹುದ್ದೆಯನ್ನ ಅಪ್ಲಿಕೇಶನ್ ಹಾಕಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ, ಮತ್ತೆ ಯಾವುದ್ರಲ್ಲಿ ಜಾಸ್ತಿ ಸ್ಯಾಲರಿ ಸಿಗ್ತದೆ, ಅಲೌನ್ಸ್ ಗಳು ಯಾವ್ದ್ರಲ್ಲಿ ಜಾಸ್ತಿ ಸಿಗ್ತವೆ ಅಂತಕ್ಕಂತ ಒಂದು ಸಂಪೂರ್ಣವಾದ ಮಾಹಿತಿ ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ. ಅದನ್ನ ನೀವು ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸಾಧ್ಯವಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಚೆಕ್ ಮಾಡಿ ನೋಡಿ. ಇಲ್ಲಾಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನಾನು ಈ ವಿಡಿಯೋನ ಸರ್ಚ್ ಮಾಡಿ ನೋಡಿದ್ರಿ ಅಂತಂದ್ರೆ ನಿಮಗೆ ಪಕ್ಕ ಗೊತ್ತಾಗ್ಬಿಡ್ತದೆ ಯಾವ್ಯಾವ್ದ್ರ ಕೆಲಸ ಏನೇನ್ ಇರ್ತದೆ ಮತ್ತೆ ಏನೇನ್ ಫೆಸಿಲಿಟಿ ಅವಕ್ಕೆ ಇರ್ತಾವಂತ. ನೀವ್ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎಲ್ಲ ಪ್ರತಿ 1 by 2 ಏನಂತಂದ್ರೆ ಎಲ್ಲವನ್ನ 14 ಏನಂದ್ರೆ ಸೀರೀಸ್ ವೈಸ್ ಚೆಕ್ ಮಾಡ್ತಾ ಹೋಗ್ಬೇಕು. ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ಟಿಕ್ ಅಂತ ಐ ಅಗ್ರಿ ಅಲೋ ಟು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಟಿಕ್ ಮಾಡಿ ಇಲ್ಲಿ ಪ್ಲೇಸ್ ಅನ್ನ ಕೊಡ್ಬೇಕಾಗ್ತದೆ. ನೀವು ಯಾವ ಸ್ಥಳದಿಂದ ಅಪ್ಲಿಕೇಶನ್ ಹಾಕ್ತಾ ಇದ್ರ ನಿಮ್ ನಿಯರೆಸ್ಟ್ ಸಿಟಿಯನ್ನ ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದು ಸೇವ್ ಅಂತ ಕೊಟ್ಟು ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕೊಡಿ. ಅಂದ್ರೆ ನೀವು ಸೇವ್ ಅಂತ ಕೊಟ್ಟು ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕೊಟ್ರಿ ಅಂತಂದ್ರೆ ಈ ತರ ನಿಮ್ ಏನಂದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ತರ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರಿ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಮೇಲ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದು ಒಂದು ಬರ್ತದೆ. ಇಲ್ಲಿ ಟಿಕ್ ಅನ್ನ ಕೇಳ್ತದೆ. ಇಲ್ಲಿ ಟಿಕ್ ಮಾಡಿದ್ರಿ ಅಂತಂದ್ರೆ ಒಂದ್ಸಲ ಸಾಧ್ಯವಾದಷ್ಟು ಇನ್ನೊಂದ್ಸಲ ಎಲ್ಲವನ್ನ ಚೆಕ್ ಮಾಡ್ಕೊಡ್ರಿ. ಏನಾದ್ರೂ ತಪ್ಪಾಗಿದೆಯಾ, ಒಂದ್ ವೇಳೆ ತಪ್ಪಾಗಿತ್ತಂದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದ್ಸಲ ಎಲ್ಲ ಚೆಕ್ ಮಾಡಿ ಸರಿಯಾಗಿದೆ ಅಂತ ಆದ್ಮೇಲೆ ಇಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕೊಡಿ. ಒಂದ್ಸಲ ಸಬ್ಮಿಟ್ ಮೇಲೆ ಕೊಟ್ರಿ ಅಂತಂದ್ರೆ ಒಳ್ಳೆ ಎಡಿಟ್ ಮಾಡ್ಲಿಕ್ಕೆ ಬರುದಿಲ್ಲ. ಆದ್ದರಿಂದ ಸರಿಯಾಗಿ ಒಂದ್ ಬಿಟ್ಟು 2 ಸಲ ನೀವು ಏನೇನ್ ಅಪ್ಲಿಕೇಶನ್ ಹಾಕಿದಿರಾ ಎಲ್ಲವನ್ನ ಸರಿಯಾಗಿ ಚೆಕ್ ಮಾಡ್ಕೊಡ್ರಿ. ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕೊಟ್ರಿ ಅಂತಂದ್ರೆ ಏನಾಗುತ್ತೆ, ಪೇಮೆಂಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಏನಂತಂದ್ರೆ ನಿಮ್ದೊಂದು QR ಕೋಡ್ ಅನ್ನ ಜನರೇಟ್ ಮಾಡ್ಕೊಡ್ರಿ. QR ಕೋಡ್ ಅನ್ನ ಜನರೇಟ್ ಮಾಡ್ಕೊಡ್ರಿ. ನೀವು ಕೆಟಗರಿ ಯಾವ್ದಿದೆ ಅದ್ರ ಮೇಲೆ ನಿಮ್ಮ ಅಮೌಂಟ್ ಅನ್ನ ಬಂದಿರುತ್ತೆ. SC ST OBC ಇತ್ತಂದ್ರೆ 250 ಬರ್ತದೆ, ಮಹಿಳೆಯರಿಗೂ 250 ಇರ್ತದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವ್ರಿಗೂ 250 ಇರ್ತದೆ, ಆಮೇಲೆ ಎಕ್ಸ್ ಆರ್ಮಿವರೆಗೂ 250 ಇರ್ತದೆ. ಇದನ್ನ ಹೊರತುಪಡಿಸಿ ಜನರಲ್ ಅಭ್ಯರ್ಥಿಗಳಿಗೆ 500 ಕಟ್ಬೇಕಾಗ್ತದೆ. ಇದನ್ನ ನೀವು ಎಕ್ಸಾಮ್ ಬರೆದ್ಮೇಲೆ ರಿಫಂಡ್ ಆಲ್ಮೋಸ್ಟ್ ಬ್ಯಾಂಕ್ ಅನ್ನ ಚಾರ್ಜ್ ಕಟ್ ಮಾಡ್ಕೊಂಡು ರಿಫಂಡ್ ಮಾಡ್ತಾರೆ. ಇಲ್ಲಿ ಏನ್ ಬರ್ತಂದ್ರೆ ನೀವು ಇಲ್ಲಿ ಕೆಳಗಡೆ ಪೇ ವಿತ್ SBI ಪೇ ಅಂತ ಕೊಡಿದ ಕ್ಲಿಕ್ ಮಾಡಿದ ತಕ್ಷಣ SBI ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ ಹೋಗಿ ಏನಂತಂದ್ರೆ ನಿಮ್ದು QR ಕೋಡ್ ಅನ್ನ ಜನರೇಟ್ ಮಾಡ್ಕೊಡ್ರಿ. QR ಕೋಡ್ ಅನ್ನ ಜನರೇಟ್ ಮಾಡಿ ನಿಮ್ ಮೊಬೈಲ್ ಇರುವಂತ ಫೋನ್ ಪೇ ಇದೆಯಲ್ಲ, ಫೋನ್ ಪೇ ದಿಂದ ಅದನ್ನ ಏನ್ ಮಾಡಿ ಸಬ್ಮಿಟ್ ಮಾಡಿ. ಒಂದ್ಸಲ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ, ವಿಂಡೋ ಏನಾಗುತ್ತೆ ಬ್ಯಾಕ್ ಬರುತ್ತೆ. ಎಲ್ಲಿಗೆ ಬರುತ್ತೆ, ಫ್ರಂಟ್ ಪೇಜ್ ಏನ್ ಓಪನ್ ಇದೆಯಲ್ಲ ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಇದೆಯಲ್ಲ, ಈ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕೆಳಗಡೆ ಬಂದಿರ್ತದೆ ನಿಮ್ಮ ಅಪ್ಲಿಕೇಶನ್. ಇಲ್ಲಿ ನೀವು ವ್ಯೂ ಅಪ್ಲಿಕೇಶನ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವೇ ಈಸಿಯಾಗಿ ನಿಮ್ಮ ಮೊಬೈಲ್ ವ್ಯೂನು ತೋರಿಸಿದೀನಿ, ಯಾವ ರೀತಿ ನಿಮ್ ಮೊಬೈಲ್ ಅಲ್ಲೂ ಹಾಕ್ಬೋದಂತ. ನೀವು ಮೊಬೈಲ್ ಅಲ್ಲೂ ಹಾಕ್ಬೋದು, ಇಲ್ಲ ಲ್ಯಾಪ್ಟಾಪ್ ಇತ್ತಂದ್ರೆ ಲ್ಯಾಪ್ಟಾಪ್ ಅಲ್ಲೂ ಸಹ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಅತ್ಯಂತ ಸರಳವಾಗಿ ಈ ವಿಡಿಯೋ ನಿಮಗೆ ಮಾಡಿ ತೋರಿಸಿದ್ರೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದ್ರ ಮೂಲಕ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.